ಹಾಯ್, ನಾನು ಮಂಡ್ಯ ಮಣ್ಣಿನ ಮಗ ಪ್ರದೀಪ ಮಾತನಾಡ್ತಾ ಇರೋದು. ನಾವು ಪಾಂಡವಪುರಕ್ಕೆ ಹೋಗಿದ್ದೋ. ಪಾಂಡವಪುರದಿಂದ ಮಂಡ್ಯ ಹೋಯ್ತಿದ್ದೀವಿ. ನಮ್ಮ ಪಾಂಡವಪುರ ತಾಲೂಕು ಮಂಡ್ಯ ಜಿಲ್ಲೆಗೆ ಸೇರಿರುವಂಥ ಮಡಿಕೆ ಗ್ರಾಮ, ಮಡಿಕೆ ಪಟ್ಟಣ ಅಂತ ಊರ ಹೆಸರು. ನೋಡಿ, ತುಂಬ ಸಕ್ಕದಾಗ ನಮ್ಮ ರೈತರು ಯಾವ ಥರ ರಾಗಿ, ಕಬ್ಬು, ಭತ್ತ, ತೆಗುಮರಗಳು, ಅಡಿಕೆ ಗಿಡಗಳು, ಆಮೇಲೆ ಹಣ್ಣು ಗಿಡಗಳು ನೋಡಿ ಯಾವ ಥರ ತುಂಬ ಸಖತ್ತಾಗೆ ವ್ಯವಸಾಯ ಮಾಡ್ಕೊಂಡು ತುಂಬ ಸಖತ್ತಾಗಿ ಬೆಳೆದಿದ್ದಾರೆ. ನಿಜಕ್ಕೂ ನಮ್ಮ ಬೆಳೆದಿರುವಂಥ ವ್ಯವಸಾಯಕ್ಕೆ ನಮ್ಮ ರೈತರು ತುಂಬ ಕಷ್ಟಪಡ್ತಾರೆ. ಬೇರೆ ಒಂದು ಬೆಳಿಬೇಕಾದ್ರೆ ವ್ಯವಸಾಯವ. ಅದೇ ಥರ ಮಡಿಕೆ ಪಟ್ಟಣದ ಗ್ರಾಮದ ನಮ್ಮ ರೈತರಿಗೆ ನಮ್ಮ ಕಡೆಯಿಂದ ತುಂಬ ಥ್ಯಾಂಕ್ಸ್, ಧನ್ಯವಾದಗಳು. ನೋಡಿ, ನಮ್ಮ ರೈತರು ಕಾಲದವು ಇವೆಲ್ಲ ನಮ್ಮ ತಾತ ಮುತ್ತಾತ ಕಾಲದವು. ಗೋರಿ ನೋಡಿ, ದೇವಸ್ಥಾನದದು ಗೋರಿ ತುಂಬ ಸಖತ್ತಾಗೈತೆ. ದೇವಸ್ಥಾನದದು ನೋಡಿ, ಬಸವೇಶ್ವರ ವೀರಭದ್ರೇಶ್ವರ ಸ್ವಾಮಿ ಟೆಂಪಲ್ ಇದು ತುಂಬ ಸಖತ್ತಾಗೈತೆ. ಹಳೆಯ ದೇವಸ್ಥಾನಗಳು ಇವೆಲ್ಲ, ಹಳೆಯ ದೇವಸ್ಥಾನ ವೀರಭದ್ರೇಶ್ವರ ಟೆಂಪಲ್ ಇದು ತುಂಬ ಸಖತ್ತಾಗಿ ಕಟ್ಟಿದ್ದಾರೆ. ನಿಜಗ್ಲೂ ಆವತ್ತಿನ ಕಾಲದಲ್ಲಿ ನಮ್ಮ ತಾತ ಮುತ್ತಾತಿರ ಕಾಲದ್ದು ನಿಜಗ್ಲೂ ತುಂಬ ಸಖತ್ತಾಗೈತೆ. ಅದೇ ಥರ ಟೀ ಅಂಗಡಿ ಕೂಡ ಐತೆ ನೋಡಿ. ನಮ್ಮ ರೈತರು ಬೆಳೆದಿರುವಂಥ ಕಬ್ಬು ತುಂಬ ಸಖತ್ತಾಗಿ ಬೆಳೆದಿದ್ದಾರೆ. ಮರ ಗಿಡಗಳು ಸಾಲಾಗಿ ನೆಟ್ಟಾರೆ. ಮರ ಗಿಡಗಳೆಲ್ಲನೂ ತುಂಬ ಸಖತ್ತಾಗಿ ನೆಟ್ಟಿದ್ದಾರೆ. ನಿಜಗ್ಲೂ ಯಾವುದೇ ಒಂದು ವ್ಯವಸಾಯ ಬೆಳಿಬೇಕಾದ್ರೆ ತುಂಬ ಕಷ್ಟಪಡ್ತಾರೆ ನಮ್ಮ ರೈತರು. ನಿಜಗ್ಲೂ ಯಾಕೆ ಅಂದರೆ ತುಂಬ ಕಷ್ಟಪಡಲೇಬೇಕು. ಮುಂದೆ ಸುಖ ಸಿಗಬೇಕು ಅಂದರೆ, ನೆಮ್ಮದಿ ಸಿಗಬೇಕು ಅಂದರೆ ನಮ್ಮ ರೈತರಿಗೆ ನಿಜಗ್ಲೂ ಏನೇ ಒಂದು ಬೆಳೆದ್ರೂ ಅದಕ್ಕೆ ಕರೆಕ್ಟಾಗಿ ಸರ್ಕಾರ ಬೆಲೆ ಕೊಡ್ತಾಯಿಲ್ಲ. ಬೆಳೆಗೆ ನಮ್ಮ ರೈತ ಬೆಳೆದಿದ್ದಂಥ ಬೆಳೆಗೆ ಸರ್ಕಾರ ಬೆಲೆ ಕೊಡ್ತಾಯಿಲ್ಲ. ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ರೈತರಿಗೆ ಒಳ್ಳೆ ಬೆಲೆ ಸಿಗಲಿ. ಬೆಳೆದಿರುವಂಥ ಕಬ್ಬು ಆಗ್ಬೋದು, ರಾಗಿ ಆಗ್ಬೋದು, ಭತ್ತ ಆಗ್ಬೋದು, ಜೋಳ ಆಗ್ಬೋದು, ಹಣ್ಣು ತರಕಾರಿ ಗಿಡಗಳಾಗ್ಬೋದು. ನೋಡಿ ಯಾವ ಥರ ಕಬ್ಬು ಬೆಳೆದಿದ್ದಾರೆ ನೋಡಿ, ತುಂಬ ಸಖತ್ತಾಗಿ ಬೆಳೆದಿದ್ದಾರೆ ನಿಜವಾಗೂ ನಮ್ಮ ರೈತರು. ಅದೇ ಥರ ನೋಡಿ, ಆಲೆಮನೆ ನಮ್ಮ ರೈತರು ಕಟ್ಟಿರುವಂಥ ಆಲಮನೆ ಒಂದು ಮಿನಿ ಫ್ಯಾಕ್ಟ್ರಿ ಅಂತಾರೆ. ತುಂಬ ಸಖತ್ತಾಗಿದೆ. ಕಬ್ಬು ಹರಿಯುವಂಥ ಆಲಮನೆ, ಕಬ್ಬು ಹರ್ಕೊಂಡು ಬೆಲ್ಲ ತೆಗಿತಾರೆ ಆಲಮನೆಯಲ್ಲಿ. ಅದೇ ಥರ ನೋಡಿ, ಭತ್ತ ನೆಟ್ಟಿದ್ದಾರೆ. ಭತ್ತ ವ್ಯವಸಾಯ ನೋಡಿ ತುಂಬ ಸಖತ್ತಾಗಿ ಮಾಡಿದ್ದಾರೆ. ಭತ್ತ ವ್ಯವಸಾಯವ ನಮ್ಮ ರೈತರು. ಪಕ್ಕದಲ್ಲಿ ಕಬ್ಬು ಕೂಡ ಐತೆ ನೋಡಿ. ಸೀಮೆ ಹುಲ್ಲು, ಹಸುಗಳು, ಎಮ್ಮೆಗಳು, ಆಡು ಕುರಿಗಳು, ಪಕ್ಷಿಗಳಿಗೆ ಹಾಕುವಂಥ ಸೀಮೆ ಹುಲ್ಲು, ಕಬ್ಬು ನೋಡಿ ಯಾವ ಥರ ಬೆಳೆದಿದ್ದಾರೆ ಕಬ್ಬು ನಮ್ಮ ರೈತರು. ಅದೇ ಥರ ಈ ಕಡೆ ನೋಡಿ, ಪಕ್ಕದಲ್ಲಿ ಕಬ್ಬು ಇವಾಗ ಪೈರು ನೆಟ್ಟಿದ್ದಾರೆ, ಇನ್ನೂ ಬರ್ತೈತೆ. ಅದೇ ಥರ ಒಂದು ಪಕ್ಕದಲ್ಲಿ ಒಂದು ಮನೆ ಕೂಡ ಮಾಡಿದ್ದಾರೆ, ಒಂದು ಕಾಂಪ್ಲೆಕ್ಸ ನೋಡಿ ಯಾವ ಥರ ಡಬ್ಬದ ಮನೆ ತುಂಬ ಸಖತ್ತಾಗೈತೆ. ಈ ಕಡೆ ನೋಡೋಣ ನೋಡಿ ತುಂಬ ಸಖತ್ತಾಗೈತೆ ನಿಜಕ್ಕೂ. ಭತ್ತ ಅಂತೂ ಎಲ್ಲಿ ನೋಡಿದ್ರು ಕಬ್ಬೆ ಜಾಸ್ತಿ ಕಾಣಿಸ್ತಾ ಇರೋದು. ಪಾಂಡವಪುರ ತಾಲೂಕಲ್ಲಿ ಬೆಳೆದಿರುವಂಥ ಕಬ್ಬು, ಭತ್ತ, ರಾಗಿ, ಗೋಧಿ ಅಂತ ಇಲ್ಲಿ ಬೆಳಿತೀರಾ ಸಾರಿ, ಇಲ್ಲೇನು ರಾಗಿ ಬೆಳೀತಾರೆ. ಮಂಡ್ಯದ ರಾಗಿ ಫೇಮಸ್ಸು ಒಂಥರದ. ಅದಕ್ಕೆ ನಮ್ಮ ಮಂಡ್ಯದ ರಾಗಿ ಬೆಳೀತಾರೆ ಫೇಮಸ್ಸು. ಅದೇ ಥರ ನೋಡಿ ಈ ಕಡೆ ಚಲುವ ಎಲ್ಲಿ ಗಂಟೆ ನಮ್ಮ ಕಣ್ಣು ದೃಷ್ಟಿ ಅದ ಅಲ್ಲಿ ಗಂಟೆ ಬರೀ ಕಬ್ಬೆ ಕಾಣಿಸ್ತೈತೆ. ಕಬ್ಬು, ಅಡಿಕೆ, ತೆಗುಮರಗಳು, ಮರಗಳು ಸಾಲು ನಿಜಕ್ಕೂ ತುಂಬ ಕಷ್ಟಪಡ್ತಾರೆ. ಆಮೇಲೆ ಊರುಗಳಲ್ಲಿ ಮನೆಗಳು, ಹಳೆ ಮನೆಗಳು ಇರ್ತವೆ ನೋಡಿ, ಐತಿಹಾಸಿಕ ಹೇಳುವಂಥ ಮನೆಗಳು ಇರ್ತವೆ ಊರುಗಳಲ್ಲಿ. ತಿಮ್ಮನ ಕೊಪ್ಪಲು ನೋಡಿ, ಆ ಮುಂದೆ ಕಾಣಿಸ್ತಾ ಇರೋದು ತಿಮ್ಮನ ಕೊಪ್ಪಲು. ಇವಾಗ ನಾವು ಅಲ್ಲಿಗೆ ಹೋಯ್ತಿದ್ದೀವಿ. ಅಲ್ಲೂ ನೋಡೋಣ ನಮ್ಮ ರೈತರು, ನಮ್ಮ ತಾತ ಮುತ್ತಾತಿರು ಯಾವ್ಯಾವ ಥರ ಮನೆಗಳು ಕಟ್ಟಿದ್ರು, ಊರು ಯಾವ ಥರ ಐತೆ ಒಂದು ಟ್ರಿಪ್ ನೋಡೋಣ ಬನ್ನಿ. ವಿಡಿಯೋ ಮುಖಾಂತರ ನಿಮಗೆ ತೋರಿಸ್ತೀನಿ ನೋಡಿ. ನೀವೇನಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ತಕ್ಷಣವೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಅವಕ್ಕೆ ನೋಡಿ. ಅದೇ ಥರ ಕಬ್ಬು ಕಟ್ಕೊಂಡಿದ್ದಾರೆ ನಮ್ಮ ರೈತರು. ಕೂಳೆ ಬರ್ತೈತೆ ಹಾದಿಗೆ, ಮತ್ತೆ ವ್ಯವಸಾಯ ಮಾಡಬೇಕು ಅದಕ್ಕೆ ಕಬ್ಬು ಬರಬೇಕು ಅಂದರೆ ನೋಡಿ. ಪಕ್ಕದಲ್ಲಿ ತೊಂಡೆ ಗಿಡ ನೆಟ್ಟಿದ್ದಾರೆ, ತೊಂಡೆ ಗಿಡ, ಅವರೆ ಗಿಡ. ಅದೇ ಥರ ನೋಡಿ ಸುತ್ತಮುತ್ತ ಬರೀ ಕಬ್ಬೆ ಕಾಣಿಸ್ತೈತೆ, ಭತ್ತ ಕಾಣಿಸ್ತೈತೆ ಇವಾಗ. ಅದೇ ಥರ ನೋಡಿ ಹಸು ಕೂಡ ಕಟ್ಟಾಕಿದ್ದಾರೆ ನಮ್ಮ ರೈತರು. ಹಸ ಮೇಯಿಸ್ತಾ ಇದ್ದಾರೆ ನೋಡಿ. 4 ಹಸ, 2 ಕರಿ ಹಸ, ಒಂದು ಬಿಳಿ ಹಸ, ಒಂದು ಕೆಂಚ ಹಸ ನೋಡಿ. ಅದೇ ಥರ ಕಬ್ಬು ನೋಡಿ, ಇದರಲ್ಲಿ ಮೈಸೂರು ಕಟ್ಟೆಯಲ್ಲಿ ಮಂಡ್ಯದ್ದು ಅಂತಾರೆ ಕೆ ಆರ್ ಎಸ್ ಕಟ್ಟೆಯಲ್ಲಿ ನೀರೈತೆ.
ಅದನ್ನು ನಮ್ಮ ರೈತರಿಗೆ ಕೊಡ್ತಾ ಇಲ್ಲ. ತಿಂಗಳಿಗೆ ಒಂದು ಕಟ್ಟು ಅಂತ ಕೊಡ್ತಾರೆ, ಎಲ್ರಿಗೂ ಸಾಕಾಗಲ್ಲ ಅದು ನಿಜಕ್ಕೂ. ಅತಿ ಇದರಲ್ಲಿ ನಮ್ಗೆ ರೈತರಿಗೆ ನೀರು ಕೊಡಿಸ್ಬೇಕು ಎಲ್ರೂ ನಿಜಕ್ಕೂ. ಸರ್ಕಾರ ಅದಕ್ಕೆ ಒಪ್ಪನೆ ಕೊಡಬೇಕು ನೋಡಿ. ಅದೇ ಥರ ಯಾವುದು ರೈತ ಇದೇ ತಿಮ್ಮನ ಕೊಪ್ಪಲು ಈ ಕಡೆ ಬಲಗಡೆ ಕಟ್ಟಾದ್ರೆ ಇದು ತಾಳಸಾಸನ ಬಂದಿದೆ ಊರಿಗೆ, ತಾಳಸಾಸನ ಊರಿಗೆ ನೋಡಿ. ಅಂಗಡಿ ಮುಂಗಟ್ಗಳು ಈ ಕಡೆ ನೋಡಿ, ಅಂಗಡಿ ಮುಂಗಟ್ಗಳು. ಈ ಊರಲ್ಲಿ ಪೆಟ್ರೋಲ್ ಬಂಕು ಕೂಡ ಐತೆ ತಿಮ್ಮನ ಕೊಪ್ಪಲಲ್ಲಿ ನೋಡಿ. ನೋಡಿ ಪೆಟ್ರೋಲ್ ಬಂಕು ತುಂಬ ಸಕ್ಕತ್ತಾಗೈತೆ. ಪೆಟ್ರೋಲ್ ಬಂಕಲ್ಲಿ ಖಾಲಿ ಹೊಡಿತೈತೆ ನೋಡಿ. ಅಂಗಡಿ ಮುಂಗಟ್ಗಳು ತುಂಬ ಸಕ್ಕತ್ತಾಗೈತೆ ನಿಜಕ್ಕೂ. ಬರಬೇಕು ಇಂಥ ಪ್ಲೇಸ್ಗೆ, ಬಂದು ನೋಡಿ. ತುಂಬ ಸಕ್ಕತ್ತಾಗೈತೆ ಇಂಥ ಪ್ಲೇಸು. ಒಳ್ಳೊಳ್ಳೆ ಮನೆಗಳು ಕಟ್ಟಿದ್ದಾರೆ ನಮ್ಮ ತಾತ ಮುತ್ತಾತಿರೋ. ಬರಬೇಕು, ಬನ್ನಿ ಒಂದು ಟ್ರಿಪ್ಪು ದಯಮಾಡಿ ಬನ್ನಿ ನೋಡಿ. ಅಂದಾಗ ತಾರಸಿ ಮನೆ ಮೇಲೆ ಯಾವ ಥರ ಕಳಸ ಕುಣಿಸಿದ್ದಾರೆ ನೋಡಿ. ಕಳಸ ತುಂಬ ಸಕ್ಕತ್ತಾಗಿ ಕುಣಿಸಿದ್ದಾರೆ ಕಳಸವ. ಅದೇ ಥರ ಹಳ್ಳಿ ಮರ, ಬಾಗೆ ಮರಗಳು ನೋಡಿ. ಅಂದಾಗದು ತಾರಸಿ ಮನೆ ಇದು. ಮೇಲ್ಗಡೆ ನೋಡಿ ಚೊಂಬು ಒಳಗಡೆ ಕಾಯಿ ಮಡಗಿರೋದು ಕಳಸ ನೋಡಿ. ತುಂಬ ಸಕ್ಕತ್ತಾಗೈತೆ. ಇವತ್ತಿನ ಕಾಲದ್ದಲ್ಲ ಇದು, ಸುಮಾರು ವರ್ಷಗಳ ಹಿಂದೆ ಐತಿಹಾಸಿಕ ಹೇಳುವಂಥದ್ದು ಮನೆ ಅದು ನಿಜಕ್ಕೂ ನೋಡಿ. ಅದೇ ಥರ ಬೆಟ್ಟ ಗುಡ್ಡಗಳು, ಪರಿಸರಗಳು ನಿಜಕ್ಕೂ, ವಾತಾವರಣ ನಿಜಕ್ಕೂ ತುಂಬ ಸಕ್ಕತ್ತಾಗೈತೆ. ಬನ್ನಿ ಇಂಥ ಊರಿಗೆ ಬಂದ್ಬಿಟ್ಟು ಭೇಟಿ ಕೊಡಿ. ನಮ್ಮ ಕಲಾವಿದರು ಎಲ್ಲ ಒಂದು ಮೂಲ ಗುಂಪಾಯ್ತಿದ್ದಾರೆ, ಒಳ್ಳೊಳ್ಳೆ ಲ್ಯಾಂಡ್ಸ್ಕೇಪ್ ಮಾಡ್ಬೋದು. ಬನ್ನಿ ಒಂದು ಟ್ರಿಪ್ಪು ನೋಡಿ.